ಸೊ ಇನ್ನೊಂದು ಬಂದು ಇದಾಯಿತು. ಮಂಡಿ ನೋವು ಇವಾಗ ಎಷ್ಟು ಪರ್ಸೆಂಟ್? 90% ಬೆಟರ್ ಆಗಿದೆ. ಸೊ ಬೆಳಗಿನ ಸಾಯಂಕಾಲದವರೆಗೆ ಏನೇನು ತಗೊಂತೀರಾ ಒಂದ್ಸರಿ ಬ್ರೀಫ್ ಮಾಡಿ ಹೇಳ್ತೀರಾ? ಬೆಳಿಗ್ಗೆ ಇದು ಕೊಬ್ಬರಿ ಎಣ್ಣೆ, ಆಮೇಲೆ ಇದು ವಾಟ್ರಿಗೆ ಇದು ಸಾಲ್ಟ್ ಹಾಕಿ ಮತ್ತೆ ಕುಂಬಳ ಜ್ಯೂಸು, ನೆಲ್ಲಿಕಾಯಿ, ಕೊತ್ತಂಬರಿ ಸೊಪ್ಪು ಜ್ಯೂಸು. ಕೊತ್ತಂಬರಿ ಸೊಪ್ಪು ಜ್ಯೂಸ್ ತಗೊಂತಿದ್ರ? ಸೂಪರ್, ಜೊತೆಯಲ್ಲೇ ಮಾಡಿ ಹಾಗೆ ತಗೊಳ್ತೀನಿ. ಸೂಪರ್ ಸೂಪರ್. ಆಮೇಲೆ ಬೆಳಗ್ಗೆ ತಿಂಡಿಗೆ ಏನಾದ್ರೂ ಲೈಟ್ ಆಗಿ ತಗೊಂತೀರಾ? ಮಧ್ಯಾಹ್ನ ಊಟಗೆ? ಮಧ್ಯಾಹ್ನ ಇದು ಇಲ್ಲಿಂದಾನೆ ತಗೊಂಡೋಗಿದೆ ರೈಸ್, ಅದನ್ನ 6 ಅವರ್ ನೆನೆ ಹಾಕ್ಬಿಟ್ಟು ನೀರ್ ಜಾಸ್ತಿ ರಾತ್ರಿ ನೆನೆ ಹಾಕಿ ಬೆಳಿಗ್ಗೆ ಗಂಜಿ ಬಸದು. ಕರೆಕ್ಟ್. ನೈಟಿಗೆ ಹಾಗೆ ಸ್ವಲ್ಪ ಬಾದಾಮಿ, ವಾಲಟು, ತೆಂಗಿನಕಾಯಿ ತಗೊಂತಿದ್ರೆ? ತೆಂಗಿನಕಾಯಿ ಕೊಲೆಸ್ಟ್ರಾಲ್ ಅಂತಾರೆ. ತೆಂಗಿನಕಾಯಿ ಕೊಲೆಸ್ಟ್ರಾಲ್ ಅಲ್ಲ ಸ್ನೇಹಿತರೆ, ಅದು ಭಾರತೀಯ ಸಂಸ್ಕೃತಿನಲ್ಲಿ ಸಾವಿರಾರು ಶತಮಾನಗಳಿಂದ ಅದು ಬಂದಿದೆ. ತೆಂಗಿನಕಾಯಿ ಕಲ್ಪವೃಕ್ಷ ಅಂತ ಕರೀತಾರೆ ಅದನ್ನ. ಸೊ ಅದನ್ನ ಕಲ್ಪವೃಕ್ಷ ಅಂತಾರಂತ ಯಾವ್ಯಾವ ಸನ್ಫ್ಲವರ್ ಆಯಿಲ್ ಅಥವಾ ಏನು ರಿಫೈಂಡ್ ಆಯಿಲ್ ಬರ್ತಾವೆ, ಇವೆಲ್ಲ ರೀಸೆಂಟಾಗಿ ಒಂದು 50 ವರ್ಷ 60 ವರ್ಷದಿಂದ ಬಂದಿರತಕ್ಕಂಥ ಆಯಿಲ್ಸ್. ಸೊ ನಮಗೆ ಇದರಲ್ಲಿ ಕೊಲೆಸ್ಟ್ರಾಲ್ ಇಲ್ಲ ತೆಂಗಿನಕಾಯಲ್ಲಿ. ತೆಂಗಿನಕಾಯಿ ತಿಂದಿರಲಿಲ್ಲ, ಕೊಲೆಸ್ಟ್ರಾಲ್ ರೈಸ್ ಆಗಬೇಕಾಯ್ತಲ್ಲ, ರೈಸ್ ಆಗಿಲ್ಲ, ರೈಸ್ ಆಗೋದು ಇಲ್ಲ. ಸೊ ಇದೇ ಥರ ಡಯಟೇ ಮೇಂಟೈನ್ ಮಾಡಿ. ಸೊ ಎಷ್ಟು ದಿನ ಮಾಡ್ಬೋದು ಈ ಥರ ಡಯಟ್ ನೀವು? ಚೆನ್ನಾಗಿ ಮಾಡಿ, ಇದೇ ಥರನೇ ಲೈಫ್ ಟೈಮ್ ಮಾಡಿ. ನಿಮಗೆ ಇವು ಯಾವ ಏನೇನೆಲ್ಲ ಇವಾಗ ನಾರ್ಮಲ್ ಆಗಿದೆಯಲ್ಲ, ಮಂಡಿ ನೋವು, ಥೈರಾಯ್ಡು, ಕೊಲೆಸ್ಟ್ರಾಲು ಪ್ಲಸ್ ಇದು ಥೈರಾಯ್ಡು, ಇದೆಲ್ಲನೂ ಕೂಡ ನಿಮಗೆ ನಾರ್ಮಲಾಗಿ ಹಂಗೆ ಮೇಂಟೈನ್ ಆಗುತ್ತೆ. ಈ ಶುಗರ್ BP ಗೆ ಹಂಗೆ ಮೇಂಟೈನ್ ಮಾಡ್ಕೊಂಡು ಆದರೆ ರಿವರ್ಸ್ ಮಾಡ್ಕೊಂಡು ಟ್ರೈ ಮಾಡಿ. ಇಲ್ಲ ಇಷ್ಟು ಸಾಕಾಗುತ್ತೆ. ನಾನು 2-3 ಮಂತ್ಸಿಗೆ ಮಾತ್ರ ಕೊಡ್ತೀನಿ ಸಪ್ಲಿಮೆಂಟ್ಸು, ಅದನ್ನ ಯೂಸ್ ಮಾಡ್ಬಿಟ್ಟು ಸ್ಟಾಪ್ ಮಾಡಿ. ಮತ್ತು ಇದು ಹಾಸ್ಪಿಟಲ್ ಲಾಸ್ಟ್ ವಿಸಿಟ್. ಓಕೆನಾ? ಥ್ಯಾಂಕ್ ಯು.